ದುರಂಧರ್ ರಿಲೀಸ್ ಆದಮೇಲೆ ಇನ್ಸ್ಟಾಗ್ರಾಮ್ ತುಂಬ ಇಂಡಿಯನ್ ಸ್ಪೈಗಳು ಹುಟ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಸ್ಕ್ರೋಲ್ ಮಾಡಿದ್ರು ಬರೀ ಅದೇ ರೀಲ್ಸು. ಆಗ ನನ್ನ ತಲೆಗೆ ಆ್ಯಕ್ಚುಲಿ ಬಂದಿದ್ದ ಕ್ವಶನ್ನು, ಇಂಡಿಯನ್ ಸಿನಿಮಾನಲ್ಲಿ ಫಸ್ಟ್ ಸ್ಪೈ ಪಿಕ್ಚರ್ ಯಾವುದಿರ್ಬೋದು ಅಂತ. ರಿಸಲ್ಟ್ ನೋಡಿ ಆಶ್ಚರ್ಯ ಮತ್ತು ಹೆಮ್ಮೆ ಎರಡೂ ಆಯಿತು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಇಂಡಿಯನ್ ಸ್ಪೈ ಫಿಲ್ಮ್ ಯಾವುದು ಅಂತ ಗೂಗಲ್ನ ಕೇಳಿದ್ರೆ 1968ನಲ್ಲಿ ಬಾಲಿವುಡ್ನಲ್ಲಿ ರಿಲೀಸ್ ಆಗಿದ್ದ ಆಕೆ ಅಂತ ಹೇಳುತ್ತೆ. ಬಟ್ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಸ್ವಲ್ಪ ಕೆದಕ್ಕೆ ನೋಡಿದಾಗ ಸಿಕ್ಕಿದ್ದ ಆನ್ಸರು ಅದೇ 1968ನಲ್ಲಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ರಿಲೀಸ್ ಆದ ಜೇಡರಬಲೆ. ಆಕೆ ಸೆಪ್ಟೆಂಬರ್ನಲ್ಲಿ ರಿಲೀಸ್ ಆಗಿದ್ರೆ ಜೇಡರಬಲೆ ಜಾನ್ವರಿನಲ್ಲೇ ರಿಲೀಸ್ ಆಗೋಗಿತ್ತು. ಆ್ಯಂಡ್ ಇದರಲ್ಲಿ CID999 ಅಂತ ಕೋಡ್ ನೇಮ್ ಇರೋ ಸ್ಪೈನ ಪಾತ್ರ ಮಾಡಿರೋದು ವರನಟ ಡಾಕ್ಟರ್ ರಾಜ್ಕುಮಾರ್. ಜೇಮ್ಸ್ ಬಾಂಡ್ ಕಾದಂಬರಿಗಳಿಂದ ಇನ್ಸ್ಪಿರೇಷನ್ ತಗೊಂಡು ರೈಟರ್ ಡೈರೆಕ್ಟರ್ ಜೋಡಿ ದೊರೈ ಭಗವಾನ್ ಅವರು ಜೇಡರಬಲೆ ಮಾಡಿದ್ರು. ಆ್ಯಂಡ್ ಇದು ಬರೀ ಫಸ್ಟ್ ಇಂಡಿಯನ್ ಸ್ಪೈ ಫಿಲ್ಮ್ ಅಲ್ಲ, ಆ್ಯಕ್ಚುಲಿ ಫಸ್ಟ್ ಇಂಡಿಯನ್ ಫ್ರಾಂಚೈಸ್ ಫಿಲ್ಮ್ ಕೂಡ. ಈಗ ಬಾಹುಬಲಿ, YRF ಸ್ಪೈ ಯೂನಿವರ್ಸ್, ಲೋಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಥರ ಫ್ರಾಂಚೈಸ್ ಫಿಲ್ಮ್ಸ್ ಏನು ನೋಡ್ತಿದ್ದೀವಿ ಅದನ್ನು ಕನ್ನಡ ಫಿಲಮ್ ಇಂಡಸ್ಟ್ರಿ ಅವರು 1968ಅಲ್ಲೇ ಮಾಡಿ ಬಿಸಾಕಿದ್ದಾರೆ. ಆ್ಯಂಡ್ ಈ CID999 ಫ್ರಾಂಚೈಸ್ನ ಜೇಡರಬಲೆ ಹಿಟ್ ಆಯಿತು ಅಂತ ಕಂಟಿನ್ಯೂ ಮಾಡಿದ್ದಲ್ಲ, ಆ ಪಿಕ್ಚರ್ ಕ್ಲೈಮ್ಯಾಕ್ಸ್ನಲ್ಲೇ ನಿನ್ನ ನೆಕ್ಸ್ಟ್ ಮಿಷನ್ಗೆ ಗೋವಾಗೆ ಹೋಗಬೇಕು ಅಂತ ಲೀಡ್ ಕೊಡ್ತಾರೆ. ಸೊ ರೈಟಿಂಗಲ್ಲೇ ಎಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡು ಎಕ್ಸಿಕ್ಯೂಟ್ ಮಾಡಿರೋದು. ಮುಂದೆ ಈ CID999 ಫ್ರಾಂಚೈಸ್ನಲ್ಲಿ ಬಂದ ಪಿಕ್ಚರ್ಗಳು ಗೋವಾದಲ್ಲಿ CID999, ಆಪರೇಷನ್ ಜಾಕ್ಪಾಟ್ನಲ್ಲಿ CID999 ಆ್ಯಂಡ್ ಆಪರೇಷನ್ ಡೈಮಂಡ್ ರಾಕೆಟ್ ಅಲ್ಲ ರ್ಯಾಕೆಟ್. ಇದ್ರ ಸಕ್ಸಸ್ ನೋಡಿ ನಮ್ಮ ಅಕ್ಕಪಕ್ಕದ ಇಂಡಸ್ಟ್ರಿನಲ್ಲೂ ಈ ಥರ ಸ್ಪೈ ಪಿಕ್ಚರ್ಗಳು ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ. ಎಲ್ಲ ಪಿಕ್ಚರ್ಗಳು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸ್ಟ್ರೀಮ್ ಆಗ್ತದೆ. ನೋಡಿಲ್ಲ ಅಂದರೆ ನೋಡಿ, ನೋಡಿದರೆ ಮತ್ತೆ ನೋಡಿ.